ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ 10ನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ವೃತ್ತಿ ಒಂದು ಯಾವ ಥರನಾಗಿರ್ತದೆ ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊಳ್ಳೋಣ. ಇದರಲ್ಲಿ ನೀವು 10ನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳು, ಲಗ್ನದಿಂದ 10ನೇ ಮನೆಯಲ್ಲಿ ಯಾವ ಗ್ರಹಗಳಿದೆ, ಪ್ಲಾನೆಟ್ಸ್ ಇದೆ ಅಂತ ಅದರ ಮೂಲಕ ನೀವು ತಿಳ್ಕೊಬೋದು. ಉದಾಹರಣೆಗೆ ಇದನ್ನು ಲಗ್ನ ತಿಳ್ಕೊಳ್ಳೋಣ, ವೃಶ್ಚಿಕ ಲಗ್ನ ತಿಳ್ಕೊಳ್ಳೋಣ. ಇಲ್ಲಿಂದ 10ನೇ ಮನೆ 1 2 3 4 5 6 7 8 9 10, ಇದು 10ನೇ ಮನೆ ಬರುತ್ತೆ. ಇಲ್ಲಿರುವಂಥ ಗ್ರಹಗಳ ಪ್ರಕಾರ ವೃತ್ತಿ ಹೇಗಂತ ತಿಳ್ಕೊಳ್ಳೋಣ. ಉದಾಹರಣೆಗೆ ಇಲ್ಲಿ 10ನೇ ಮನೆಯಲ್ಲಿ ಏನಾದರೂ ರವಿ ಇದ್ದರೆ ನಿಮಗೆ ಗೌರ್ಮೆಂಟು ಸಂಬಂಧಿತ ಉದ್ಯೋಗ ತುಂಬ ಸೂಟ್ ಆಗುತ್ತೆ. ಮತ್ತು ಮೇಲ್ವಿಚಾರಣೆ, ನಾಯಕತ್ವ ಬಯಸುವಂಥ ಉದ್ಯೋಗ, ಲೀಡರ್ಶಿಪ್, ಮೇಲ್ವಿಚಾರಣೆ ಮಾಡುವಂಥ ಉದ್ಯೋಗ, ಆಡಳಿತ ಮಂಡಳಿಗೆ ಸಂಬಂಧಪಟ್ಟಂಥ ಉದ್ಯೋಗ, ಮ್ಯಾನೇಜರ್, ಪ್ರಬಂಧಕ, ಈ ಥರ ಒಂದು ಹುದ್ದೆ ನಿಮಗೆ ತುಂಬ ಸೂಟ್ ಆಗುತ್ತೆ 10ನೇ ಮನೆಯಲ್ಲಿ ರವಿ ಇದ್ದಾಗ. ಸರ್ಕಾರಿ ಕ್ಷೇತ್ರದಲ್ಲಿ ಕೂಡ ತುಂಬ ನಿಮಗೆ ಒಂದು ಕೆಲಸ ಮಾಡಿದರೆ ಸಕ್ಸಸ್ ಸಿಗ್ತದೆ ಅಂತ ಹೇಳ್ಬೋದು 10ನೇ ಮನೆಯಲ್ಲಿ ರವಿ ಇದ್ದರೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಏನಾದರೂ ಚಂದ್ರ ಇದ್ದರೆ, ಚಂದ್ರಗ್ರಹ ಇದ್ದರೆ ನಿಮಗೆ ಗೌರ್ಮೆಂಟ್ ಫೀಲ್ಡಲ್ಲಿ ಕೂಡ ಕೆಲಸ ಮಾಡುವಂಥ ಒಂದು ಚಾನ್ಸ್ ಇರ್ತದೆ. ಮತ್ತು ಟ್ರಾವೆಲ್ ಸಂಬಂಧಿತ ಒಂದು ಕೆಲಸವನ್ನು ಮಾಡ್ಬೋದು. ಮತ್ತು ನರ್ಸಿಂಗ್ ಅಂದರೆ ಇನ್ನೊಬ್ಬರನ್ನ ಕೇರಿಂಗ್ ಮಾಡುವಂಥ ಒಂದು ಉದ್ಯೋಗ, ಹಾಸ್ಪಿಟ್ಲಲ್ಲಿ ಡಾಕ್ಟ್ರಾಗಿ, ವೈದ್ಯರಾಗಿ ಕೂಡ ಕೆಲಸ ಮಾಡಿದರೆ ಸಕ್ಸಸ್ ಸಿಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೇನಾದರೂ ಚಂದ್ರ ಇದ್ದರೆ ಈ ಥರವಾದ ಉದ್ಯೋಗದಲ್ಲಿ ನೀವು ಕೆಲಸವನ್ನು ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೇನಾದರೂ ಮಂಗಳ ಗ್ರಹ ಇದ್ದರೆ, 10ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದರೆ, 10ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದರೆ ನೀವು ಡ್ರೈವಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು, ಟೆಕ್ನಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು. ಆಮೇಲೆ ಪೊಲೀಸ್, ಮಿಲಿಟರಿ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡ್ಬೋದು. ಟೆಕ್ನಿಕಲ್ ಫೀಲ್ಡಲ್ಲಿ ತುಂಬ ಚೆನ್ನಾಗಿರ್ತದೆ. ರಿಯಲ್ ಎಸ್ಟೇಟ್, ಭೂಮಿ ಸಂಬಂಧಿತ ಕೆಲಸದಲ್ಲಿ ಕೂಡ ಕೆಲಸ ಮಾಡ್ಬೋದು. ನೀವು ಕೆಲಸ ಮಾಡಿದ್ರೆ ಸಕ್ಸಸ್ ಸಿಗ್ತದೆ. ಇಲ್ಲಾಂದರೆ 10ನೇ ಮನೆಯಲ್ಲಿ ಏನಾದರೂ 10ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದರೆ ಪೊಲೀಸ್, ಮಿಲಿಟರಿ ಕ್ಷೇತ್ರದಲ್ಲಿ ಕೂಡ ತುಂಬ ಸಕ್ಸಸ್ ಸಿಗ್ತದೆ. 10ನೇ ಮನೆಯಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ, 10ನೇ ಮನೆಯಲ್ಲಿ ಬುಧ ಗ್ರಹ ಇದ್ದರೆ IT, BT ಕ್ಷೇತ್ರದಲ್ಲಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ, ಕಂಪ್ಯೂಟರ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು. ಟೀಚಿಂಗ್ ಕೆಲಸದಲ್ಲಿ ಕೂಡ ಕೆಲಸ ಮಾಡ್ಬೋದು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಕೂಡ ಕೆಲಸ ಮಾಡ್ಬೋದು. ಏನಾದರೂ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೊಬ್ಬರಿಗೆ ವಿದ್ಯೆ ಕೊಡೋದು, ಶಿಕ್ಷಣ, ಲರ್ನಿಂಗ್, ಇದರಲ್ಲಿ ಕೂಡ ಕೆಲಸ ಮಾಡ್ಬೋದು ಬುಧ ಇದ್ದರೆ. ನಂತರ ಇಲ್ಲೇನಾದರೂ 10ನೇ ಮನೆಯಲ್ಲಿ ಏನಾದರೂ ಗುರುಗ್ರಹ ಇದ್ದರೆ ನೀವು ಟೀಚಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು, ಪ್ರೊಫೆಸರ್ ಆಗಿ ಕೆಲಸ ಮಾಡ್ಬೋದು. ಆಮೇಲೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು, ಆರ್ಥಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು, ಕಾನೂನು ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು. ಕಾನೂನು ಇದರಲ್ಲಿ ಕೆಲಸ ಮಾಡ್ಬೋದು. ಒಳ್ಳೆಯ ಒಂದು ಶಿಕ್ಷಕ ಕೂಡ ಆಗ್ಬೋದು 10ನೇ ಮನೆಯಲ್ಲಿ ಗುರು ಇದ್ದರೆ. ನಂತರ 10ನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ, 10ನೇ ಮನೆಯಲ್ಲಿ ಶುಕ್ರ ಇದ್ದರೆ ಆರ್ಟ್ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು. ಫ್ಯಾಷನ್ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು. ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು. ಆರ್ಟಿಸ್ಟಿಕ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೋದು ಶುಕ್ರ ಇದ್ದರೆ 10ನೇ ಮನೆಯಲ್ಲಿ. ಟ್ರಾವೆಲಿಂಗ್ ಸಂಬಂಧಿತ ಕೂಡ ಕೆಲಸ ಮಾಡ್ಬೋದು. ಲಕ್ಸುರಿ ಐಟಮ್ ಇದರಲ್ಲಿ ಕೂಡ ಕೆಲಸ ಮಾಡ್ಬೋದು. ಲಕ್ಸುರಿ ಸಂಬಂಧಿತ ಕೂಡ ಕೆಲಸ ಕೂಡ ಮಾಡ್ಬೋದು. ನಂತರ 10ನೇ ಮನೆಯಲ್ಲಿ ಏನಾದರೂ ಶನಿಗ್ರಹ ಇದ್ದರೆ, 10ನೇ ಮನೆಯಲ್ಲಿ ಶನಿಗ್ರಹ ಇದ್ದರೆ ನೀವು ತುಂಬ ಹಾರ್ಡ್ ವರ್ಕಿಂಗ್ ಮಾಡಬೇಕಾಗ್ತದೆ. 10ನೇ ಮನೆಯಲ್ಲಿ ಶನಿ ಇದ್ದರೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ, ಕನ್ಸ್ಟ್ರಕ್ಷನ್, ನಿರ್ಮಾಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು. ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ಬೋದು. ಗೌರ್ಮೆಂಟ್ ಫೀಲ್ಡಲ್ಲಿ ಕೂಡ ಕೆಲಸ ಮಾಡ್ಬೋದು 10ನೇ ಮನೆಯಲ್ಲಿ ಶನಿ ಇದ್ದರೆ. 10ನೇ ಮನೆಯಲ್ಲಿ ಶನಿ ಇದ್ದರೆ ಗೌರ್ಮೆಂಟ್ ಫೀಲ್ಡಲ್ಲಿ ಕೂಡ ಕೆಲಸ ಮಾಡ್ಬೋದು. ತುಂಬ ಸ್ಟ್ರಿಕ್ಟ್ ಆಗಿರೋವಂಥ ಉದ್ಯೋಗ ಕೂಡ ಮಾಡ್ಬೋದು. 10ನೇ ಮನೆಯಲ್ಲಿ ಏನಾದರೂ ರಾಹು ಇದ್ದರೆ ಈ ಜೂಜು ಸಂಬಂಧಿತ ಕೆಲಸ ಮಾಡ್ಬೋದು. ಜೂಜಿಗೆ ಸಂಬಂಧಪಟ್ಟಂಥ ಕೆಲವು ನೆಗೆಟಿವ್ ವಿಷಯದಲ್ಲಿ ಕೂಡ ರಾಹು ಇನ್ವಾಲ್ವ್ ಆಗೋದ್ರಿಂದ ಈ ಕಪಟತೆ ಇದು ಕೂಡ ಆಗುತ್ತಾ ಕಾರಣ ಇದರ ಬಗ್ಗೆ ಜಾಗ್ರತೆ ಇರಬೇಕು. ರಾಹು ಇದ್ದರೆ ಮೋಸ ಸಂಬಂಧಿತ ಉದ್ಯೋಗವನ್ನು ಕೊಡ್ತದೆ. ಆ ಕಾರಣ ಇದರಲ್ಲಿ ಸ್ವಲ್ಪ ನಮಗೆ ತುಂಬ ಜಾಗ್ರತೆ ಅಗತ್ಯ ಇರ್ತದೆ. 10ನೇ ಮನೆಯಲ್ಲಿ ಕೇತು ಇದ್ದರೆ ಸ್ಪಿರಿಚುಯಾಲಿಟಿ ಸಂಬಂಧಪಟ್ಟಂಥ ಕೆಲಸ, ಧಾರ್ಮಿಕ ಸಂಬಂಧಪಟ್ಟಂಥ ಕೆಲಸ ಮಾಡ್ಬೋದು. ಸ್ಪಿರಿಚುಯಾಲಿಟಿ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡ್ಬೋದು.
ತುಂಬ ಸೀಕ್ರೆಟ್ ಆಗಿರುವಂಥ ಗುಪ್ತವಾಗಿರುವಂಥ ವಿದ್ಯೆಯನ್ನು ಮಾಡ್ಬೋದು. ಇದು 10ನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನೀವು ಮಾಡಬಹುದಾದಂಥ ಒಂದು ವೃತ್ತಿಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ಒಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಡೀಟೇಲಾಗಿ ತಿಳಿಸಿಕೊಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.